ಓ ಬಂದ್ರ ಫ್ರೆಂಡ್ಸ್, ಬನ್ನಿ ಇವತ್ತು ನಿಮಗೋಸ್ಕರ ಸೂಪರ್ ಆಗಿರುವ ಕಾಂಟೆಂಟ್ ತಂದಿದ್ದೀನಿ. ಅದೇನಂತ ಅಂದರೆ ಎಸ್ಪೆಷಲಿ ಯಾರ್ಯಾರು ಯೂಟ್ಯೂಬರ್ಸ್ ಇದ್ದಾರೆ, ಎಸ್ಪೆಷಲಿ ವ್ಲಾಗರ್ಸ್ ಮತ್ತು ಟ್ರಾವೆಲರ್ಸ್, ಈ ವಿಡಿಯೋ ತಪ್ಪದೆ ಒಂದು ಸ್ಕಿಪ್ ಮಾಡ್ತೆ ಪೂರ್ತಿ ವಿಡಿಯೋ ನೋಡಿ. ಎಂತಕ್ಕಂತಂದ್ರೆ ತುಂಬ ಜನ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡ್ತಿದ್ರು ನನಗೆ, ಬರೋದು ನನಗೊಂದು ಮೈಕ್ ಬೇಕು, ಸೂಪರ್ ಆಗಿರಬೇಕು, ಅದು ಚೆನ್ನಾಗಿ ನಾಯ್ಸ್ ಕ್ಯಾನ್ಸಲೇಷನ್ ಜೊತೆ ಇರಬೇಕು. ಆಮೇಲೆ ನಾನು ವ್ಲಾಗಿಂಗ್ ಮಾಡ್ತೀನಿ, ಟ್ರಾವೆಲಿಂಗ್ ಮಾಡ್ತೀನಿ, ಸೊ ಜಾಸ್ತಿ ಔಟ್ಸೈಡ್ ನಾಯ್ಸ್ ಇರುತ್ತೆ, ಅದನ್ನ ಸೂಪರಾಗಿ ಎನ್ಹ್ಯಾನ್ಸ್ಡ್ ಇರಬೇಕು. ಎನ್ಹ್ಯಾನ್ಸ್ಡ್ ನಾಯ್ಸ್ ಕ್ಯಾನ್ಸಲೇಷನ್ ಇರುವ ಮೈಕು ವಿತ್ ಬಜೆಟು ಒಂದು 15,000 ಅಥವಾ 10,000 ಇರುವ ಒಂದು ಮೈಕ್ ನನಗೆ ಡೆಡಿಕೇಟೆಡ್ ಆಗಿ ವಿಡಿಯೋ ಬರುತ್ತೆ, ನನಗೆ ಬೇಕೇ ಬೇಕು ಅಂತ ತುಂಬ ಜನ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡ್ತಿದ್ರು. ಅದಕ್ಕೆ ನಾನೊಂದು ಸ್ಪೆಷಲ್ ಮೈಕ್ ನಿಮಗೋಸ್ಕರ ತಂದಿದ್ದೀನಿ. ಅದೇನಂತ ಅಂದರೆ ನೋಡ್ತಾ ಇರ್ಬೋದಲ್ಲ, ಹೋಲಿ ಲ್ಯಾಂಡ್ ಅವರ ಲಾರ್ಕ್ M2S ಅಂತ ಸೂಪರ್ ಆಗಿದೆ ಅಂತಾನೆ ಹೇಳ್ಬೋದು ಮೈಕು. ಇದಕ್ಕಿಂತ ಮುಂಚೆ ಲಾರ್ಕ್ M2 ಅಂತ ಬಂದಿತ್ತು. ಓಕೆ, ಅದರ ತಮ್ಮ ಇದು ಲಾರ್ಕ್ M2S ಅಂತ ಹೇಳ್ಬೇಕಂದ್ರೆ ಕಂಪೇರ್ ಮಾಡಿದ್ರೆ ಅದಕ್ಕಿಂತ ಇದು ಸೂಪರ್ ಆಗಿದೆ ಅಂತಾನೆ ಹೇಳ್ಬೋದು ಈ ಪರ್ಟಿಕ್ಯುಲರ್ ಮೈಕು. ಸೊ ಅದ್ರ ಬಗ್ಗೆ ಡೆಡಿಕೇಟೆಡ್ ಆಗಿ ವಿಡಿಯೋ ಮಾಡ್ಬೇಕಂತ ಅಂದರೆ ಲಾರ್ಕ್ M2S ಪ್ಲಸ್ ಲಾರ್ಕ್ M2 ಕಂಪ್ಲೀಟ್ ಆಗಿ ಕಂಪ್ಯಾರಿಸನ್ ಮಾಡ್ಬೇಕಂತ ಅಂದರೆ ಜಸ್ಟ್ ಕಮೆಂಟ್ಸ್ ಅಂತ ತಿಳಿಸಿ, ಕಂಪ್ಲೀಟ್ ಕಂಪ್ಯಾರಿಸನ್ ಮಾಡ್ತೀನಿ, ಏನೇನು ಪ್ರೋಸ್ ಇದೆ, ಏನೇನು ಕಾನ್ಸ್ ಇದೆ, ಏನೇನು ಡಿಫ್ರೆನ್ಸ್ ಇದೆ ಅಂತ. ಸೊ ಈ ಪರ್ಟಿಕ್ಯುಲರ್ ಮೈಕ್ ಬಗ್ಗೆ ಅನ್ಬಾಕ್ಸಿಂಗ್ ಮಾಡ್ತೀನಿ, ರಿವ್ಯೂ ಮಾಡ್ತೀನಿ, ಪ್ಲಸ್ ವರ್ತ್ ಇದೆಯಾ ವರ್ತಿಲ್ವಾ, ಯೂಟ್ಯೂಬರ್ಸ್ಗೆ ಬಜೆಟ್ ಫ್ರೆಂಡ್ಲಿ ಮೈಕ್ ಇದು ಹೆಂಗಿದೆ ಕಂಪ್ಲೀಟ್ ಡೀಟೇಲ್ ತಿಳಿಸ್ತೀನಿ ಈ ವಿಡಿಯೋದಲ್ಲಿ. ಅದಕ್ಕಿಂತ ಮುಂಚೆ ಫಸ್ಟ್ ಇದ್ರ ಬಗ್ಗೆ ಅನ್ಬಾಕ್ಸಿಂಗ್ ಮಾಡೋಣ, ಏನೇನಿದೆ ಕಾಂಟೆಂಟ್ ಅಂತ ಬಾಕ್ಸಲ್ಲಿ ನೋಡೋಣ. ಅದಕ್ಕಿಂತ ಮುಂಚೆ ವಿಡಿಯೋ ನೋಡ್ತಾ ಇದ್ದೀರಾ ಅಂತ ಅಂದರೆ ಇನ್ನು ಲೈಕ್ ಕೊಟ್ಟಿಲ್ಲ ಅಂತಂದ್ರೆ ಲೈಕ್ ಕೊಡಿ ಫ್ರೆಂಡ್ಸ್. ಹಾಗೂ ಕೂಡ ಈ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಅಂದರೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಫ್ರೆಂಡ್ಸ್. ಆಮೇಲೆ ಆಲ್ ಅಂತ ಕೊಡಿ, ಇದರಿಂದ ಯಾವುದೇ ವಿಡಿಯೋಸ್ ಅಪ್ಲೋಡ್ ಮಾಡಿದ್ರು ನಿಮಗೆ ಬೇಗ ನೋಟಿಫಿಕೇಶನ್ ಸಿಗುತ್ತೆ. ಆವಾಗ ನಾನು ವಿಡಿಯೋ ಕ್ಲಿಕ್ ಕೊಟ್ಬಿಟ್ಟು ಪೂರ್ತಿ ಎಂಜಾಯ್ ಮಾಡ್ಬೋದು ಫ್ರೆಂಡ್ಸ್. ಬನ್ನಿ ಇದ್ರ ಬಗ್ಗೆ ಅನ್ಬಾಕ್ಸಿಂಗ್ ಮಾಡೋಣ. ನೋಡಿ ಫ್ರೆಂಡ್ಸ್, ಇದೇ ಬಾಕ್ಸು, ಬನ್ನಿ ಇದನ್ನ ಅನ್ಬಾಕ್ಸಿಂಗ್ ಮಾಡೋಣ. ನೋಡಿ, ಬಾಕ್ಸ್ ಓಪನ್ ಮಾಡಿದಾಗ ಸ್ಟ್ರೇಟ್ ನಮಗೆ ಮ್ಯಾನ್ಯುವಲ್ ಸಿಗ್ತಾ ಇರುವಂಥದ್ದು. ನೆಕ್ಸ್ಟ್ ಬಂದ್ಬಿಟ್ಟು ಮೈಕ್ರೋಫೋನ್ ಕೇಸ್ ಸಿಗ್ತಿದೆ, ಮೇಲೆ ಹೋಲಿ ಲ್ಯಾಂಡ್ ಅಂತ ಬರ್ತಿದೆ, ಸೂಪರ್ ಆಗಿತ್ತು, ತುಂಬ ಇಷ್ಟ ಆಯಿತು ನನಗೆ. ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ನಮಗೇನು ಸಿಗ್ತಿದೆ ಅಂತ ಅಂದರೆ ಒಂದು ಪೌಚ್ ಸಿಗ್ತಿದೆ, ಹೋಲಿ ಲ್ಯಾಂಡ್ ಅಂತ ಬ್ರ್ಯಾಂಡ್ ಇದೆ, ಸೂಪರ್ ಆಗಿದೆ. ಓಪನ್ ಮಾಡೋದು ಏನಿದೆ ಅಂತ ಇಲ್ಲಿ ನಮಗೆ TRS to TRS ಕೇಬಲ್ ಸಿಗ್ತಿದೆ, ವಿಂಡ್ಶೀಲ್ಡ್ ಸಿಗ್ತಿದೆ, ಒಂದಲ್ಲ ಎರಡು ಸಿಗ್ತಾ ಇರುವಂಥದ್ದು ವಿಂಡ್ಶೀಲ್ಡ್ ಯೂಸ್ಫುಲ್ ಆಗುತ್ತೆ. ಟೈಪ್ A to C ಚಾರ್ಜಿಂಗ್ ಕೇಬಲ್ ಮತ್ತು ನಮಗೆ ಇಷ್ಟು ಕಾಂಟೆಂಟ್ಸ್ ಬಾಕ್ಸ್ನಲ್ಲಿ ಸಿಗ್ತಿದೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಎರಡು ಮೈಕು ಹಾಕೊಂಡಿದ್ದೀನಿ, ನನ್ನ ಹಳೆಯ ಹೋಲಿ ಲ್ಯಾಂಡ್ ಲಾರ್ಕ್ ಮ್ಯಾಕ್ಸ್ ಪ್ಲಸ್ ನನ್ನ ಹೊಸ ಹೋಲಿ ಲ್ಯಾಂಡ್ ಲಾರ್ಕ್ M2S. ನೋಡಿ ಕಂಪ್ಯಾರಿಸನ್ ನೋಡಿ ಎಷ್ಟು ಚಿಕ್ಕದಿದೆ, ಬಾಕ್ಸ್ ಅಷ್ಟೇ ಅಲ್ಲ ಮೈಕು ಕೂಡ ಅಷ್ಟೇ ಚಿಕ್ಕದಿಂದ ಅಂತಲೇ ಹೇಳ್ಬೋದು. ನೋಡಿ ಇದೇ ಪರ್ಟಿಕ್ಯುಲರ್ ಕ್ಲಿಪ್ ಅಂತ ಹೇಳ್ಬೋದು, ಈ ಥರನೇ ಹಾಕೊಬೇಕು, ಬಿಕಾಸ್ ಎಂತಕ್ಕಂತ ಅಂದರೆ ಇಲ್ಲೇ ಮೈಕ್ ಇರೋದು. ಓಕೆ, ಇಲ್ಲಿ ನೋಡಿ ಎಷ್ಟು ದೊಡ್ಡದಿದೆ ಅಂತ ಕಂಪ್ಯಾರಿಸನ್ ಮಾಡಿ. ಓಕೆ, ಇದು ಆರಾಮಾಗಿ ಕಾಣಿಸುತ್ತಿದ್ದು, ಆದರೆ ಇದು ಕಾಣಿಸಲ್ಲ, ಬಿಕಾಸ್ ಒಂಥರ ಚಿಕ್ಕ ಬಟನ್ ಥರ ಹೊಂದಿರುವಂಥದ್ದು. ಓಕೆ, ನಾಯ್ಸ್ ನನಗನ್ಸುತ್ತೆ ಸೂಪರ್ ಆಗಿ ರೆಡ್ಯೂಸ್ ಮಾಡಿದೆ, ಎಂತಕ್ಕಂತ ಅಂದರೆ ಒಂದು ಸ್ವಲ್ಪ ನಾಯ್ಸ್ ಇದೆ ಇಲ್ಲಿ, ಆಮೇಲೆ ಒಂದು ಸ್ವಲ್ಪ ಎಕೋ ಆಗ್ತಿದೆ ನನ್ನ ಪರ್ಟಿಕ್ಯುಲರ್ ವಾಯ್ಸು. ಮತ್ತು ನನಗನ್ಸುತ್ತೆ ಆಡಿಯೋ ಕ್ಲಾರಿಟಿ ಸೂಪರ್ ಆಗಿರುತ್ತೆ ಅಂತ. ನೋಡೋಣ, ಎಡಿಟಿಂಗ್ ಮಾಡ್ತಿದ್ದಾಗ ಫೈಂಡ್ ಔಟ್ ಮಾಡ್ತೀನಿ ಫ್ರೆಂಡ್ಸ್. ಸೊ ಇಷ್ಟಾಯಿತು ಇಂಡೋರ್. ನೆಕ್ಸ್ಟ್ ಔಟ್ಡೋರ್ಗೆ ಹೋಗೋಣ, ಬಿಕಾಸ್ ಅಲ್ಲಿ ತುಂಬ ನಾಯ್ಸ್ ಇರುತ್ತೆ. ಸೊ ಔಟ್ಡೋರ್ಗೆ ಹೋಗ್ಬಿಟ್ಟು ಎಷ್ಟು ಮೀಟರಲ್ಲಿ, ಎಷ್ಟು ಡಿಸ್ಟೆನ್ಸಲ್ಲಿ ಈ ಮೈಕು ಪ್ರೊಫೆಷ್ನಲ್ ಬೈಕ್ ಹೆಂಗೆ ರೆಕಾರ್ಡ್ ಮಾಡುತ್ತೆ, ಹೆಂಗೆ ನಾಯ್ಸ್ ಕ್ಯಾನ್ಸಲೇಷನ್ ಇರುತ್ತೆ, ಮತ್ತು ಇದು ಕೂಡ ಕಂಪ್ಯಾರಿಸನ್ ಮಾಡೋಣ, ಬಿಕಾಸ್ ಇದು ಹಳೆ 2 years ಹಳೆದು, ಆದರೆ ಇದು ಲೇಟೆಸ್ಟ್ ಬ್ರ್ಯಾಂಡ್ ನ್ಯೂ ಹೊಸ ಅಡ್ವಾನ್ಸ್ಡ್ ಮೈಕ್ ಇದು. ಓಕೆ, ಎರಡು ಕೂಡ ಕಂಪ್ಯಾರಿಸನ್ ಮಾಡೋಣ, ಯಾವುದು ಬೆಸ್ಟು ಅಂತ ತಿಳ್ಕೊಳ್ಳೋಣ ಬನ್ನಿ ಫ್ರೆಂಡ್ಸ್. ನೋಡ್ತಾ ಇರ್ಬೋದಲ್ಲ ಫ್ರೆಂಡ್ಸ್, ಇದು ನನ್ನ ಹಳೆ ಮೈಕು ಹೋಲಿ ಲ್ಯಾಂಡ್ ಲಾರ್ಕ್ ಮ್ಯಾಕ್ಸ್ ಅಂತ, ಇದು ನನ್ನ ಹೊಸ ಮೈಕು ಹೋಲಿ ಲ್ಯಾಂಡ್ ಲಾರ್ಕ್ M2S ಅಂತ. ಸೊ ಇದು ನನ್ನ ಹಳೆ ಮೈಕ್ ಇದೆಯಲ್ಲ 1.5 years ಇಂದ ನನಗೆ ಎಕ್ಸ್ಪೀರಿಯನ್ಸ್ ಇದೆ. ಒಂದೆರಡು ಸತಿ ಬೀಳ್ಸಿದ್ದೀನಿ, ಆದರೂ ಕೂಡ ಏನೂ ಆಗಿಲ್ಲ, ಬಿಕಾಸ್ ಆ ಥರ ಬಿಲ್ಡ್ ಕ್ವಾಲಿಟಿ, ಆ ಥರ ಪ್ರೀಮಿಯಂ ಕ್ವಾಲಿಟಿ ಎಲ್ಲ ಕೊಟ್ಟಿದ್ದಾರೆ. ಪ್ಲಸ್ ಜೊತೆಗೆ ಆಡಿಯೋ ರೆಕಾರ್ಡಿಂಗ್ ಮಾತ್ರ ಚಿಂದಿಯಾಗಿ ಆಗುತ್ತೆ ಅಂತ ಹೇಳ್ಬೋದು. ಅದ್ರಗೋಸ್ಕರ ಹೋಲಿ ಲ್ಯಾಂಡಲ್ಲೇ ನಾನು ಪರ್ಚೇಸ್ ಮಾಡಿರೋದು, ಬಿಕಾಸ್ ನನಗೆ ಬೆಟರ್ ಎಕ್ಸ್ಪೀರಿಯನ್ಸ್ ಇದೆ. ನನ್ನ ಬೆಸ್ಟ್ ಸಜೆಷನ್ ಏನಂತ ಅಂದರೆ ಮೈಕ್ ಪರ್ಚೇಸ್ ಮಾಡಬೇಕಂತ ಅಂದರೆ ಹೋಲಿ ಲ್ಯಾಂಡ್ ಕಂಪನಿಯಲ್ಲೇ ಪರ್ಚೇಸ್ ಮಾಡಿ, ಬಿಕಾಸ್ ಒಳ್ಳೆ ಕಂಪನಿ ಇದು, ಆಮೇಲೆ ಚೆನ್ನಾಗಿ ಪ್ರಾಡಕ್ಟ್ಸ್ ಎಲ್ಲ ಮಾಡ್ತಾರೆ. ಈಗ ಬಾಕ್ಸ್ ಕಂಪ್ಯಾರಿಸನ್ ಬಗ್ಗೆ ನೋಡೋಣ. ಬಾಕ್ಸ್ ನೋಡಿ, ಇಲ್ಲಿ ಮುಂದೆ ಒಂದು ಸ್ವಲ್ಪ ದೊಡ್ಡದಿದೆ, ಒಂದು ಸ್ವಲ್ಪ ಚಿಕ್ಕದಿದೆ, ಬಿಕಾಸ್ ಇದು ಚಿಕ್ಕ ಮೈಕ್, ಇದು ಒಂದು ಸ್ವಲ್ಪ ದೊಡ್ಡ ಮೈಕ್ ಅಂತಾನೆ ಹೇಳ್ಬೋದು. ಮತ್ತೆ ಬಿಲ್ಡ್ ಕ್ವಾಲಿಟಿ ಬಗ್ಗೆ ಕಂಪ್ಯಾರಿಸನ್ ಮಾಡೋಣ. ಇದು ಬಂದ್ಬಿಟ್ಟು ಪ್ಲಾಸ್ಟಿಕ್ ಫೈಬರು, ಅದೇ ಇದು ಪ್ಲಾಸ್ಟಿಕ್ಕು, ಸ್ವಲ್ಪ ಬಿಲ್ಡ್ ಕ್ವಾಲಿಟಿ ವ್ಯತ್ಯಾಸ ಇದೆ, ಆದರೂ ಕೂಡ ಓಕೆ, ಮೋಸ ಇಲ್ಲ ಅಂತಾನೆ ಹೇಳ್ಬೋದು. ಓಕೆ, ಈಗ ನೋಡಿ ಇಲ್ಲಿ ಬ್ರ್ಯಾಂಡಿಂಗ್ ಕೊಟ್ಟಿದ್ದಾರೆ ಹೋಲಿ ಲ್ಯಾಂಡ್ ಅಂತ, ಸೂಪರ್ ಆಗಿದೆ, ನಂಗೆ ತುಂಬ ಅಂದ್ರೆ ತುಂಬ ಇಷ್ಟ ಆಯ್ತು ಅಂತಾನೆ ಹೇಳ್ಬೋದು. ಮತ್ತು ಹಿಂದೆ ನೋಡ್ತಾ ಇರ್ಬೋದಲ್ಲ, ಚಾರ್ಜಿಂಗ್ ಕೊಟ್ಟಿದ್ದಾರೆ, ಟೈಪ್ C ಬೇಕಾದ್ರೆ ಪ್ಲಗ್ ಇನ್ ಮಾಡ್ಬೋದು, ಚಾರ್ಜ್ ಮಾಡ್ಬೋದು ಕೇಸ್ನ. ಆಮೇಲೆ ಇಲ್ಲಿ ಇಂಡಿಕೇಟ್ ಮಾಡುತ್ತೆ, ಇಲ್ಲಿ ಚಾರ್ಜಿಂಗ್ ಆಗ್ತಿದೆ, ಗ್ರೀನ್ ಇದೆ ಚಾರ್ಜಿಂಗು, ರೆಡ್ ಇದೆ ಆನಲ್ಲಿದೆ, ಮತ್ತು ವೈಟಲ್ಲಿದ್ದರೆ ಬೇರೆ ಸಿಂಬಲ್ ತೋರಿಸುತ್ತದು. ಓಪನ್ ಮಾಡಿ ತೋರಿಸಿ, ನೋಡ್ತಾ ಇರ್ಬೋದಲ್ಲ ಇಲ್ಲಿ ನಮಗಿಲ್ಲಿ
ಎರಡು ಮೈಕ್ರೋಫೋನ್ ಸಿಗ್ತಾ ಇರುವಂಥದ್ದು. ಪ್ಲಸ್ ಇದ್ರ ಜೊತೆಗೆ ಕ್ಯಾಮ್ರಾ DSLR ಕ್ಯಾಮ್ರಾಗೆ ಟ್ರಾನ್ಸ್ ರಿಸೀವರ್ ಇದು. ಮತ್ತೆ ಟೈಪ್ ಸಿ ಫೋನ್ಸ್ಗೆ ಅಂದರೆ iPhone 15 iPhone 60 ಸೀರೀಸ್ ಕೂಡ ಯೂಸ್ ಆಗುತ್ತೆ, ಬಿಕಾಸ್ ಅದರಲ್ಲಿ ಟೈಪ್ ಸಿ ಇದೆ. ಮತ್ತು ಆ್ಯಂಡ್ರಾಯ್ಡ್ ಮೊಬೈಲ್ಗಳು ಯೂಸ್ ಆಗುತ್ತೆ, ಅದರಲ್ಲಿ ಟೈಪ್ ಸಿ ಪೋರ್ಟ್ ಇರುತ್ತೆ. ಸೊ ಈ ರೀತಿ ಹೊಂದಿರುವಂಥದ್ದು ಮೈಕು. ಬನ್ನಿ ಟೆಸ್ಟ್ ಮಾಡೋಣ ಈ ಪರ್ಟಿಕ್ಯುಲರ್ ಮೈಕ್ದು ಹೇಗಿದೆ ಬಿಲ್ಡ್ ಕ್ವಾಲಿಟಿ, ಆಮೇಲೆ ಪ್ಲಸ್ ಇದರ ಒಂದು ಆಡಿಯೋ ಕ್ಲಾರಿಟಿ ಹೇಗಿದೆ ಅಂತ. ಔಟ್ಸೈಡ್ ಹೋಗ್ತೀನಿ, ತುಂಬ ನಾಯ್ಸ್ ಇರುತ್ತೆ ಅಲ್ಲಿ, ಪೂರ್ತಿ ಟೆಸ್ಟ್ ಮಾಡ್ತೀನಿ. ಬಿಕಾಸ್ ಹೋಲಿಲ್ಯಾಂಡ್ ಕಂಪನಿಯವ್ರು ಹೇಳಿದ್ದಾರೆ 300 ಮೀಟರ್ವರೆಗೂ ಸೂಪರ್ ಆಡಿಯೋ ಬರುತ್ತೆ. ಅದರ ಜೊತೆಗೆ ಎನ್ಹಾನ್ಸ್ಡ್ ಎನ್ವಿರಾನ್ಮೆಂಟಲ್ ನಾಯ್ಸ್ ಕ್ಯಾನ್ಸಲೇಷನ್ ಇರುತ್ತಂತೆ. ಸೊ ನೋಡೋಣ ಹೇಗಿರುತ್ತೆ ಅಡ್ವಾನ್ಸ್ ಆಗಿ, ಪ್ಲಸ್ ಎಷ್ಟು ಮೀಟರ್ವರೆಗೂ ಹೋದ್ರೆ ಹೆಂಗೆ ನಾಯ್ಸ್ ಕ್ಯಾನ್ಸಲೇಷನ್ ಇರುತ್ತಂತ ಪೂರ್ತಿ ಕಂಪ್ಲೀಟ್ ಆಗಿ ಟೆಸ್ಟ್ ಮಾಡೋಣ. ಬನ್ನಿ ಫ್ರೆಂಡ್ಸ್ ರೇಂಜ್ನ ಟೆಸ್ಟ್ ಮಾಡೋಣ. ಹೋಲಿಲ್ಯಾಂಡ್ ಅವರ ಹೇರೋ ಪ್ರಕಾರ ಬಂದ್ಬಿಟ್ಟು ಏನಂತ ಅಂದರೆ, ಈ ಪರ್ಟಿಕ್ಯುಲರ್ ಲಾರ್ಕ್ M2S ಮೈಕ್ ಇದೆಯಲ್ಲ, ಇದು ಬಂದು 300 ಮೀಟರ್ಸ್ವರೆಗೂ ಹೋದ್ರೂ ನಮ್ಮ ಆಡಿಯೋ ಏನಿದೆ ಸೂಪರ್ ಆಗಿರುತ್ತೆ ಅಂತ ಹೇಳಿದ್ದಾರೆ. ಸೊ ಕರೆಂಟ್ಲಿ ನೋಡ್ತಾ ಇರ್ಬೋದು ಔಟ್ಡೋರ್ಸ್ನಲ್ಲಿ ಇದ್ದೀನಿ, ಸ್ವಲ್ಪ ನಾಯ್ಸ್ ಕೇಳಿಸಿದೆ ಅಂತ ಹೇಳ್ಬೋದು. ಫಸ್ಟ್ ವಿತೌಟ್ ನಾಯ್ಸ್ ಕ್ಯಾನ್ಸಲೇಷನ್ ನೋಡ್ತಾ ಇರ್ಬೋದಲ್ಲ, ಎಂಡ್ವರೆಗೂ ಹೋಗ್ತೀನಿ. ಎಂಡ್ ಅಪ್ರಾಕ್ಸಿಮೇಟ್ 100 ಇಂದ 150 ಮೀಟರ್ ಆಗುತ್ತೆ. ಸೊ ಹೋಗ್ತಾ ಮತ್ತು ಬರ್ತಾ ಏನಾದರೂ ನಾಯ್ಸಲ್ಲಿ ಏನಾದರೂ ಒಂಥರ ರೇಡಿಯೇಷನ್ ಆಗುತ್ತಾ ಅಥವಾ ಡಿಫ್ರೆನ್ಸ್ ಆಗುತ್ತಾ ಅಂತ ಬನ್ನಿ ನೋಡೋಣ. ಸದ್ಯಕ್ಕೆ ನಾಯ್ಸ್ ಕ್ಯಾನ್ಸಲೇಷನ್ನ ಆಫ್ ಮಾಡ್ಕೊಂಡಿದ್ದೀನಿ. ಇನ್ನೊಂದು ಟೆಸ್ಟ್ನಲ್ಲಿ ನಾಯ್ಸ್ ಕ್ಯಾನ್ಸಲೇಷನ್ ಆನ್ ಮಾಡಿಕೊಂಡು ಹೋಗಿ ಬರ್ತೀನಿ ಫ್ರೆಂಡ್ಸ್. ಸೊ ಫಸ್ಟು ನಾಯ್ಸ್ ಕ್ಯಾನ್ಸಲೇಷನ್ ಆಫ್ ಇದೆ. ಸೊ ನೋಡೋಣ ವಾಯ್ಸ್ ಏನಾದರೂ ಬ್ರೇಕ್ ಆಗುತ್ತಾ ಅಥವಾ ಆಡಿಯೋ ಕ್ಲಾರಿಟಿ ಸೂಪರ್ ಆಗಿರುತ್ತೆ ಅಂತ ಬನ್ನಿ ಟೆಸ್ಟ್ ಮಾಡೋಣ ಫ್ರೆಂಡ್ಸ್. ಸೊ ಕರೆಂಟ್ಲಿ ನೋಡ್ತಾ ಇರ್ಬೋದಲ್ಲ, ಒಂದು ಸ್ವಲ್ಪ ಜಾಸ್ತಿ ನಾಯ್ಸ್ ಇದೆ ಅಂತಲೇ ಹೇಳ್ಬೋದು. ಕಾಗೆಗಳು ಕೂಗ್ತಿದೆ, ನಾಯಿಗಳೆಲ್ಲ ಬೊಗಳುತ್ತಿದೆ. ಸೊ ಸ್ವಲ್ಪ ಒಂದು ನಾಯ್ಸ್ ಇದೆ, ಪ್ಲಸ್ ಏನಿದೆ ವಿಂಡು ಅದು ಕೂಡ ಜಾಸ್ತಿ ಇದೆ ಅಂತಲೇ ಹೇಳ್ಬೋದು. ಸೊ ನೋಡ್ತಾ ಇರ್ಬೋದಲ್ಲ, ಆಲ್ಮೋಸ್ಟ್ ಎಂಡ್ ಹತ್ರ ಹೋಗ್ತಾ ಇದ್ದೀನಿ, ಇನ್ನೊಂದು ಸ್ವಲ್ಪ ಇದೆ ಅಷ್ಟು ಫ್ರೆಂಡ್ಸ್. ಸೊ ಹೇಗಿದೆ ವಾಯ್ಸು, ಏನಾದರೂ ಬ್ರೇಕ್ ಆಗ್ತಿದೆಯಾ ಅಥವಾ ಇನ್ನೂ ಒಂದು ಸ್ವಲ್ಪ ಬೆಟರ್ ಆಗಿದೆಯಾ ಮುಂಚೆಕ್ಕಿಂತ ಅಂತ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ಫ್ರೆಂಡ್ಸ್. ನೋಡ್ತಿರ್ಬೋದಲ್ಲ ನೋಡಿ, ಈಗ ಆಲ್ಮೋಸ್ಟ್ ನನಗೆ ಅನ್ಸುತ್ತೆ ಇಲ್ಲಿ ಒಂದು 100 ಮೀಟರ್ಸ್ವರೆಗೂ ಬಂದಿದ್ದೀನಿ ಅಂತ. ಸೊ ಮ್ಯಾಕ್ಸಿಮಮ್ ಇದು 100 ಮೀಟರ್ಸೇ, ಇದಕ್ಕಿಂತ ಮೇಲೆ ಹೋದ್ರೆ ನನಗೆ ಅನ್ಸುತ್ತೆ ಇನ್ನೊಂದು ಸ್ವಲ್ಪ ಡಿಫ್ರೆನ್ಸ್ ಆಗ್ಬೋದು ವಾಯ್ಸ್ ಅಂತ. ಓಕೆ ನೋಡ್ತಿರ್ಬೋದಲ್ಲ, ಗಾಳಿ ಸೌಂಡ್ ಇದೆ, ವಿಂಡ್ ಇದೆ, ಮತ್ತು ಲಾಟ್ ಆಫ್ ನಾಯ್ಸ್ ಇದೆ ಅಂತಲೇ ಹೇಳ್ಬೋದು. ಸೊ ಬರ್ತಾಯಿದ್ದಾಗ ಹೇಗಿದೆ ಅಂತ ನೋಡೋಣ. ಸೊ ಹೋಗ್ದ್ವಲ್ಲ, ಈಗ ಮುಂಚೆ ಬರ್ತಾಯಿದ್ದೀನಿ, ಈಗ ಒಂದು ಸ್ವಲ್ಪ ಜಾಗ್ ಮಾಡ್ತೀನಿ. ಓಕೆ, ಸೊ ಹೇಗಿದೆ ಜಾಗ್ ಮಾಡ್ತಾಯಿದ್ದಾಗ, ವಾಯ್ಸ್ ಬ್ರೇಕ್ ಆಗ್ತಿದೆಯಾ, ವಿಂಡ್ ಜಾಸ್ತಿ ಇದೆಯಾ ಅಂತ ಕಾಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ಫ್ರೆಂಡ್ಸ್. ಓಕೆ, ಸೊ ನೋಡ್ತಾ ಇರ್ಬೋದಲ್ಲ, ಕೊನೆಗೂ ಬಂದ್ಬಿಟ್ಟು ಫ್ರೆಂಡ್ಸ್. ಆಮೇಲೆ ಅಲ್ಲಿ ಹೆಂಗಿತ್ತು ವಾಯ್ಸು, ಇಲ್ಲಿ ಬಂದಾಗ ಜಾಗ್ ಮಾಡ್ತದೆ ಹೆಂಗಿತ್ತು ವಾಯ್ಸ್ ಅಂತ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ಫ್ರೆಂಡ್ಸ್. ಇಷ್ಟ ಆಯ್ತು ನಾಯ್ಸ್ ಕ್ಯಾನ್ಸಲೇಷನ್ ಆಫ್ ಮಾಡಿಕೊಂಡು. ನಾಯ್ಸ್ ಕ್ಯಾನ್ಸಲೇಷನ್ ಆನ್ ಮಾಡಿಕೊಂಡು ಹೇಗಿರುತ್ತೆ ವಾಯ್ಸ್ ಅಂತ ಟೆಸ್ಟ್ ಮಾಡೋಣ ಬನ್ನಿ ಫ್ರೆಂಡ್ಸ್. ಸೊ ಕರೆಂಟ್ಲಿ ನೋಡ್ತಾ ಇರ್ಬೋದಲ್ಲ, ಸ್ವಲ್ಪ ತುಂಬ ನಾಯ್ಸ್ ಇದೆ ಅಂತ ಹೇಳ್ಬೋದು. ಹಕ್ಕಿ ಪಕ್ಷಿಗಳೆಲ್ಲ ಜಾಸ್ತಿ ಸೌಂಡ್ ಮಾಡ್ತಿವೆ, ಕೂಗ್ತಿವೆ. ಆಮೇಲೆ ಪ್ಲಸ್ ನೋಡಿ ಹಸು ಕೊಡ್ಕೆ ಇದೆ. ಆಮೇಲೆ ಪ್ಲಸ್ ವಿಂಡ್ ಕೂಡ ಜಾಸ್ತಿ ಇದೆ ಅಂತ ಹೇಳ್ಬೋದು. ಆಮೇಲೆ ಮೇನ್ ರೋಡ್ ಕೂಡ ಅಷ್ಟೇ, ವೆಹಿಕಲ್ ನಾಯ್ಸ್ ಎಲ್ಲ ಜಾಸ್ತಿ ಬರ್ತಿರುತ್ತೆ ಅಂತಲೇ ಹೇಳ್ಬೋದು. ಸೊ ಇದರಿಂದ ಈ ಪರ್ಟಿಕ್ಯುಲರ್ ಏನಿದೆ ಹೋಲಿಲ್ಯಾಂಡ್ ಅವ್ರು ಏನು ಮಾಡಿದ್ದಾರೆ, ಅಡ್ವಾನ್ಸ್ ನಾಯ್ಸ್ ಕ್ಯಾನ್ಸಲೇಷನ್ ಕೊಟ್ಟಿದ್ದಾರೆ. ನನ್ನ ಹಳೆ ಮೈಕ್ ಇದೆಯಲ್ಲ, 2 ವರ್ಷದ ಹಳೆ ಮೈಕು ಹೋಲಿಲ್ಯಾಂಡ್ ಲಾರ್ಕ್ ಮ್ಯಾಕ್ಸ್, ಅದರಲ್ಲಿರುವಂಥ 2 ಪಟ್ಟು ಜಾಸ್ತಿ ಇದರಲ್ಲಿ ಅಡ್ವಾನ್ಸ್ ನಾಯ್ಸ್ ಕ್ಯಾನ್ಸಲೇಷನ್ ಹೊಂದಿರುವಂಥದ್ದು. ಈಗ ನೋಡಿ ಸದ್ಯಕ್ಕೆ ನಾಯ್ಸ್ ಕ್ಯಾನ್ಸಲೇಷನ್ ಆಫ್ ಮಾಡ್ಕೊಂಡಿದ್ದೀನಿ. ಈಗ ನಾಯ್ಸ್ ಕ್ಯಾನ್ಸಲೇಷನ್ನ ಆನ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. ಸೊ ಹೆಂಗಿದೆ ವಾಯ್ಸು ನೋಡಿ, ಒಂದೇ ಕ್ಲಿಕ್ಕಲ್ಲಿ ಹೆಂಗೆ ಸೂಪರ್ ಆಗಿದೆ ಅಂತ ಹೇಳ್ಬೋದು. ಸಕ್ಕತ್ತಾಗಿ ಅಡ್ವಾನ್ಸ್ ಆಗಿದೆ. ಸೊ ಅದ್ರಗೋಸ್ಕರನೇ ವ್ಲಾಗಿಂಗ್ಗೋಸ್ಕರ, ಕಾಂಟೆಂಟ್ ಕ್ರಿಯೇಟರ್ಸ್ಗೆ, ಯೂಟ್ಯೂಬರ್ಸ್ಗೋಸ್ಕರನೇ ಈ ಪರ್ಟಿಕ್ಯುಲರ್ ಮೈಕ್ ಮಾಡಿರೋದು ಅಂತಲೇ ಹೇಳ್ಬೋದು. ಈಗ ನಾನು ನೋಡ್ತಾ ಇರ್ಬೋದಲ್ಲ, ಒಂದೊಂದು ರೆಗ್ಯುಲರ್ ವೀಡಿಯೋಸ್ನಲ್ಲೆಲ್ಲ ಹಸು ಕೂಗೋದು, ಕೋಳಿ ಕೂಗೋದು, ಈ ರೀತಿ ಸೌಂಡ್ಸ್ ಎಲ್ಲ ಬರುತ್ತೆ. ಆದರೆ ಈ ಮೈಕಲ್ಲಿ ನೋಡಿ ಅಕಸ್ಮಾತ್ ವ್ಲಾಗಿಂಗ್ ಮಾಡ್ತಾ ಇದ್ರಲ್ಲ, ಪಬ್ಲಿಕ್ ಹೋಗ್ತೀವಿ ನಾವು ನೋಡಿ, ಇರುತ್ತೆ ಕೋಳಿಗಳು, ಆಮೇಲೆ ಆ ಪರ್ಟಿಕ್ಯುಲರ್ ಪಬ್ಲಿಕಲ್ಲಿ ಜಾಸ್ತಿ ಒಂದು ನಾಯ್ಸ್ ಇರುತ್ತೆ. ಇದ್ರಿಗೋಸ್ಕರ ನಾಯ್ಸ್ ಬರಬಾರ್ದು, ಸಖತ್ತಾಗಿರ್ಬೇಕು ಅಡ್ವಾನ್ಸ್ ನಾಯ್ಸ್ ಕ್ಯಾನ್ಸಲೇಷನ್ ಅಂತ ಈ ಪರ್ಟಿಕ್ಯುಲರ್ ಮೈಕ್ನ ತಂದಿರುವಂಥದ್ದು ಅಂತಲೇ ಹೇಳ್ಬೋದು. ಆಮೇಲೆ ಪ್ಲಸ್ ಇದರ ಹೆಸರುವಾಸಿ ಏನಾಗಿರೋದಂತ ಅಂದರೆ, ಒನ್ ಆಫ್ ದ ವರ್ಲ್ಡ್ಸ್ ಫಸ್ಟ್ ನಾಯ್ಸ್ ಕ್ಯಾನ್ಸಲೇಷನ್ ಮೈಕ್ ಅಂತ ಹೇಳ್ಬೋದು, ಬೆಸ್ಟ್ ಮೈಕ್ ಅಂತ ಹೇಳ್ಬೋದು 2025ನಲ್ಲಿ. ಸೂಪರ್ ಆಗುತ್ತೆ, ಅಡ್ವಾನ್ಸ್ ನಾಯ್ಸ್ ಕ್ಯಾನ್ಸಲೇಷನ್ ಹೊಂದಿರುವಂಥದ್ದು, ಪ್ರೈಸ್ ತಕ್ಕನಂಗೆ ಆ ರೀತಿ ಸೂಪರ್ ಆಗಿರುವ ಒಂದು ಸ್ಪೆಸಿಫಿಕೇಶನ್ ತಂದಿರುವಂಥದ್ದು ಫ್ರೆಂಡ್ಸ್. ಸೊ ಹೆಂಗಿತ್ತು ನಾಯ್ಸ್ ಕ್ಯಾನ್ಸಲೇಷನ್ ಆಫ್ ಮಾಡ್ಕೊಂಡಿದ್ನಲ್ಲ ಅವಾಗ ಹೆಂಗಿತ್ತು, ಮತ್ತು ಈಗ ಹೆಂಗಿದೆ ವಾಯ್ಸು, ಸ್ವಲ್ಪ ಅಡ್ವಾನ್ಸ್ ಆಗಿದೆಯಾ, ಈಗೂ ಸ್ವಲ್ಪ ನಾಯ್ಸ್ ಕೇಳಿಸಿದೆಯಾ, ಒಂದು ಸ್ವಲ್ಪ ವಿಂಡೋ ಆಮೇಲೆ ಪ್ಲಸ್ ವೆಹಿಕಲ್ ಸೌಂಡ್ ಎಲ್ಲ ಕೇಳಿಸಿದೆಯಾ ಅಂತ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ಫ್ರೆಂಡ್ಸ್. ಈಗ ಈ ಪರ್ಟಿಕ್ಯುಲರ್ ಮೈಕ್ ಹೋಲಿಲ್ಯಾಂಡ್ ಲಾರ್ಕ್ M2S, ಈ ಮೈಕ್ ಬಗ್ಗೆ ಪ್ರೋಸ್ ಮತ್ತು ಕಾನ್ಸ್ ಇದ್ರ ಬಗ್ಗೆ ಮಾತನಾಡೋಣ. ಈಗ
ಪ್ರೋಸ್ ಮತ್ತು ಕಾನ್ಸ್ ಬಗ್ಗೆ ಮಾತನಾಡಬೇಕಂತ ಅಂದರೆ ಇದ್ರಲ್ಲಿ ಪ್ರೋಸ್ ಬಂದ್ಬಿಟ್ಟು 90 to 98% ಎಲ್ಲಾನು ಪ್ರೋಸ್ ಅಂತ ಹೇಳ್ಬೋದು. ಒಂದು ಆಡಿಯೋ ರೆಕಾರ್ಡಿಂಗಿಂದ ಹಿಡಿದು ಒಂದು ನಾಯ್ಸ್ ಕ್ಯಾನ್ಸಲೇಷನಿಂದ ಹಿಡಿದು ಆ ಬಿಲ್ಡ್ ಕ್ವಾಲಿಟಿ, ಆ ರೇಂಜ್ ಟೆಸ್ಟ್ ಎಲ್ಲ ಮಾಡಿದ್ವಲ್ಲ, ಬೆಂಕಿ ಆಗಿತ್ತು, ಚಿಂದೆ ಆಗಿತ್ತು ಅಂತಲೇ ಹೇಳ್ಬೋದು. ನಂಗೆ ತುಂಬ ಇಷ್ಟ ಆಯಿತು. ಮೇನ್ಲಿ ಕಾನ್ಸ್ ಬಗ್ಗೆ ಮಾತನಾಡಬೇಕು. ಹೋಲಿ ಲ್ಯಾಂಡೋರ್ ಈ 2 ಫೀಚರ್ ಮೇಲೆ ಒಂದು ಸ್ವಲ್ಪ ಗಮನ ಇಟ್ಟು ಇನ್ನೂ ಒಂದು ಸ್ವಲ್ಪ ಇಂಪ್ರೂವ್ ಮಾಡಿದರೆ ಒನ್ ಆಫ್ ದ ಬೆಸ್ಟ್ ಮೈಕ್ ಅಂತ ಹೇಳ್ಬೋದು. ಇದು ಆಲ್ರೆಡಿ 2020 ಒನ್ ಆಫ್ ದ ಬೆಸ್ಟ್ ನಾಯ್ಸ್ ಕ್ಯಾನ್ಸಲಿಂಗ್ ಮೈಕ್ ಅಂತ ಹೇಳ್ಬೋದು. ಸೂಪರ್ ಆಗಿದೆ, ತುಂಬ ಚೆನ್ನಾಗಿ ನಾಯ್ಸ್ ಕ್ಯಾನ್ಸಲೇಷನ್ ಆಗುತ್ತೆ. ಆ 2 ಫೀಚರ್ಸಿಂದ ಒಂದು ಸ್ವಲ್ಪ ತುಂಬ ಜನ ಪರ್ಚೇಸ್ ಮಾಡಬೇಕು, ಪರ್ಚೇಸ್ ಮಾಡಬಾರ್ದು ಅಂತ ಒಂದು ಸ್ವಲ್ಪ ಡಿಸಿಷನ್ ತೊಗೊತಾರೆ. ಆ 2 ಫೀಚರ್ಸ್ ಏನಂತ ಅಂದರೆ, ಮೊದಲೇ ಬಂದ್ಬಿಟ್ಟು ಈಗ ಇಂಟರ್ನಲ್ ರೆಕಾರ್ಡಿಂಗ್ ಇಲ್ಲ. ಆದರೆ ನೋಡಿ, ಇದರಲ್ಲಿ ನನ್ನ ಹಳೆ ಮೈಕ್, ಇದು 2 ವರ್ಷ ಹಳೆ ಮೈಕು, ಹೋಲ್ಯಾಂಡ್ ಲಾರ್ಕ್ ಮ್ಯಾಕ್ಸ್ ಅಂತ. ಇದರಲ್ಲಿ ಮ್ಯಾಗ್ನೆಟ್ ಬರುತ್ತೆ, ಪ್ಲಸ್ ಇದರಲ್ಲಿ ನೋಡಿ ಸೈಡಲ್ಲಿ ತೋರಿಸ್ತೀನಿ, ರೆಕಾರ್ಡಿಂಗ್ ಆಯ್ತೈತೆ. ಅಕಸ್ಮಾತ್ ಕ್ಯಾಮ್ರಾದಲ್ಲಿ ರೆಕಾರ್ಡಿಂಗ್ ಆಗಿಲ್ಲ ಅಂತ ಅಂದ್ರೂ ಈ ಪರ್ಟಿಕ್ಯುಲರ್ ಮೈಕಲ್ಲಿ ರೆಕಾರ್ಡಿಂಗ್ ಆಗುತ್ತೆ. ಓಕೆ, ಜಸ್ಟ್ ಇದನ್ನ ಆನ್ ಮಾಡ್ಕೊಬೇಕು ಅಷ್ಟೇ, ಆವಾಗ ನಿಮಗೆ ಆರಾಮಾಗಿ ರೆಕಾರ್ಡಿಂಗ್ ಆಗುತ್ತೆ ಟ್ರಾನ್ಸ್ ರಿಸೀವರಿಂದ ಮೊಬೈಲ್ಗೆ ಅಥವಾ ಕ್ಯಾಮ್ರಾಗೆ. ಓಕೆ, ಈ ಪಾಯಿಂಟ್ನ ನೀವು ಕ್ಲಿಯರ್ ಆಗಿ ಮೈಂಡಲ್ಲಿ ಇಟ್ಕೊಳ್ಳಿ. ಅವಾಗ ಎಡಿಟಿಂಗಲ್ಲಿ ಬೇಕಾದ್ರೆ ಸಿಂಕ್ ಮಾಡ್ಕೊಬೋದು ಆಡಿಯೋನ. ಆ ಫೀಚರ್ ಇದರಲ್ಲಿ ಇಲ್ಲ. ಆದರೆ ನೋಡಿ, ಪಾಡಷ್ಟೇ ಇಲ್ಲ, ಇದ್ರಲ್ಲಿ ಪಡಬೇಕು ತುಂಬ. ಓಕೆ, ಅದ್ರಗೋಸ್ಕರ ತುಂಬ ಜನ ಪರ್ಚೇಸ್ ಮಾಡಬೇಕು, ಪರ್ಚೇಸ್ ಮಾಡಬಾರ್ದು ಅಂತ ಈ ರೀತಿ ಒಂದು ಡಿಸಿಷನ್ ತೊಗೊತಾರೆ. ಓಕೆ, ಆ ಪಾಯಿಂಟ್ ಕ್ಲಿಯರ್ ಆಗಿ ಮೈಂಡಲ್ಲಿ ಇಟ್ಕೊಳ್ಳಿ. ಇದೊಂದು ಇಂಟರ್ನಲ್ ರೆಕಾರ್ಡಿಂಗ್ ಇಲ್ಲ, ಏನು ಕೊಟ್ಟಿಲ್ಲ ಅಂತ ಗೊತ್ತಿಲ್ಲ. ನಂಗೆ ಅನ್ಸುತ್ತೆ ಬಜೆಟ್ ಆಗ್ತಾ ಇರಬೇಕು, ವ್ಲಾಗರ್ಸ್ಗೆ, ಯೂಟ್ಯೂಬರ್ಸ್ಗೆ ಚೆನ್ನಾಗಿರಲಿ ವಿತಿನ್ ಬಜೆಟ್ ಅಂತ ಆ ರೀತಿ ಮಾಡಿರಬೇಕು ಅಂತ ನನ್ನ ಪರ್ಟಿಕ್ಯುಲರ್ ಅಭಿಪ್ರಾಯ ಅಂತ ಹೇಳ್ತೀನಿ. ಓಕೆ, 2ನೇ ಫೀಚರ್ಗೆ ಹೋಗೋಣ. 2ನೇ ಫೀಚರ್ ಬಗ್ಗೆ ಮಾತನಾಡ್ಬೇಕಂತ ಅಂದರೆ ಅದು ಬಂದ್ಬಿಟ್ಟು ಏನಿದೆ, ಪಾಯಿಂಟ್ ಏನಿದೆ, ಈಗ ನೋಡ್ತಾ ಇರ್ಬೋದಲ್ಲ, ಇಲ್ಲಿ ಪಾಯಿಂಟ್ ಇರುತ್ತಲ್ಲ, ಅಲ್ಲಿ ಮಾತ್ರ ಸಿಗಾಕ್ಸ್ಕೊಬೇಕು. ಆದರೆ ನೋಡಿ, ಇಲ್ಲಿ ಮ್ಯಾಗ್ನೆಟ್ ಫೀಚರ್ ಇದೆ. ನೀವು ಹಳೆ ವರ್ಷನು ನೋಡಿರ್ಬೋದು, ಲಾರ್ಕ್ M2, ಅದರಲ್ಲೂ ಮ್ಯಾಗ್ನೆಟ್ ಇದೆ. ಜಸ್ಟ್ ಮ್ಯಾಗ್ನೆಟ್ ಹಿಂದೆ ಹಾಕೊಂಡ್ಬಿಟ್ಟು ಮೈಕ್ ಮುಂದೆ ಹಾಕೊಂಡ್ರೆ ಒಂಥರ ಮೈಕ್ ರೆಕಾರ್ಡಿಂಗ್ ಆಗ್ತಾ ಇರೋ ಥರ ಇದೆ. ಆದರೆ ನೋಟಿಸ್ ಆಗಲ್ಲ ಮೈಕು. ಪ್ಲಸ್ ಪಾಯಿಂಟ್, ಮೈನಸ್ ಪಾಯಿಂಟು ಆ ಪರ್ಟಿಕ್ಯುಲರ್ ತುದಿಲೇ ನಾವು ಸಿಗಾಕ್ಸ್ಕೊಬೇಕು. ಇಲ್ಲ ಅಂತ ಅಂದರೆ ಎಲ್ಲೂ ಸಿಗಾಕೊಳ್ಳಲ್ಲ. ಅದೊಂದು ಮೈನಸ್ ಪಾಯಿಂಟ್ ಅಂತ ಹೇಳ್ಬೋದು. ಅದು ನನಗೆ ಇಷ್ಟ ಆಗಲಿಲ್ಲ. ಓಕೆ, ನೆಕ್ಸ್ಟ್ ಫೀಚರ್ಸ್ ಬಗ್ಗೆ ಮಾತನಾಡೋಣ. ಇದು ಬಂದ್ಬಿಟ್ಟು ಈ ಪರ್ಟಿಕ್ಯುಲರ್ ಮೈಕ್ ವೇಟ್ ಬಂದ್ಬಿಟ್ಟು 7 ಗ್ರಾಮ್ ಅಷ್ಟಿದೆ. ನೋಡಿ, 7 ಗ್ರಾಮ್ಗೆ ಎಂಥ ನಾಯ್ಸ್ ಕ್ಯಾನ್ಸಲಿಂಗ್ ಮಾಡುತ್ತೆ, ಪ್ಲಸ್ ಹೇಗೆ ಒಂದು ಆಡಿಯೋ ಕ್ಲಾರಿಟಿ ರೆಕಾರ್ಡ್ ಮಾಡುತ್ತೆ. ಸೂಪರ್ ಆಗಿದೆ ಅಂತ ಹೇಳ್ಬೋದು. ನನಗಂತೂ ತುಂಬ ಅಂದರೆ ತುಂಬ ಇಷ್ಟ ಆಯ್ತು ಅಂತಲೇ ಹೇಳ್ಬೋದು. ಮತ್ತು ಇದ್ರ ಜೊತೆಗೆ ಇದು ಏನಿದೆ, ಬೆಂಡಿಂಗ್ ಮಾಡ್ತಾರಲ್ಲ, ಬೆಂಡ್ ಮಾಡಿ ಆ ಮೈಕ್ ಹಾಕೊಂತಾರಲ್ಲ ತುದಿಗೆ, ಅದು ಬಂದ್ಬಿಟ್ಟು ಟೈಟಾನಿಯಂ ಅಥವಾ ಕಾಪರಿಂದ ಮಾಡಿರ್ತಾರೆ. ನೀವು ಅಲ್ಟಿಮೇಟ್ ಅಥವಾ ಕಾಂಬೋ ತೊಗೊಂಡ್ರೆ, ಅಲ್ಟಿಮೇಟ್ ಕಾಂಬೋ ಅದ್ರ ಟೈಟಾನಿಯಂ ಬರುತ್ತೆ, ಅದು ಅಷ್ಟು ಸ್ಟ್ರಾಂಗ್ ಇರಲ್ಲ. ಕಾಪರ್ ನೋಡಿ ಸ್ಟ್ರಾಂಗ್ ಇರುತ್ತೆ. ಅದ್ರಗೋಸ್ಕರ ಹೋಲಿಲ್ಯಾಂಡ್ ಕಂಪನಿಯವರು ಗ್ಯಾರಂಟಿ ಕೊಟ್ಟಿದ್ದಾರೆ, 10,000 ಅಥವಾ 10,000 ಮೇಲೆ ಬೇಕಾದ್ರೆ ಬೆಂಡ್ ಮಾಡ್ಬೋದು. ಓಕೆ, ಅಲ್ಲಿವರೆಗೂ ಒಂದು ಸ್ವಲ್ಪ ಏನಿದೆ ಕಾಂಪ್ಯಾಕ್ಟಿಬಿಲಿಟಿ ಅಥವಾ ಸ್ಟ್ರಾಂಗ್ ಇರುತ್ತೆ. ಅದಂದ್ರೆ ಆಗ್ತಾ ಒಂದು ಸ್ವಲ್ಪ ಲೂಸ್ ಆಗ್ತಾ ಇರುತ್ತೆ. ಬಿಕಾಸ್ ಒಂದು ಈ ತಿಕ್ ಬಟ್ಟೆ ಇರುತ್ತಲ್ಲ, ಈ ತಿಕ್ ಬಟ್ಟೆ ಹಾಕೊಂತ ತಾನಾಗಿ ಅಗ್ಲ ಆಗ್ತಾ ಇರುತ್ತೆ. ಅಗ್ಲ ಆಗ್ತಾ ಅದೇ ಲೂಸ್ ಆಗುತ್ತೆ. ಓಕೆ, ಈ ಪಾಯಿಂಟ್ ಕ್ಲಿಯರ್ ಆಗಿ ಮೈಂಡಲ್ಲಿ ಇಟ್ಕೊಳ್ಳಿ. ಮತ್ತಿನ್ನೊಂದು, ಇದರಲ್ಲಿ ವಿತ್ ಕೇಸು 30 hours ಬ್ಯಾಕಪ್ ಬರುತ್ತಿದ್ದು. ಓಕೆ, ನಾರ್ಮಲ್ ರೆಕಾರ್ಡಿಂಗ್ ಮಾಡ್ತಾರೆ ಅಂತ ಅಂದರೆ ವಿತೌಟ್ ನಾಯ್ಸ್ ಕ್ಯಾನ್ಸಲೇಷನ್ ಅಪ್ ಟು 9 hours ಬರುತ್ತೆ. ವಿತ್ ನಾಯ್ಸ್ ಕ್ಯಾನ್ಸಲೇಷನ್ ಅಂತ ಅಂದರೆ 5 ಅಥವಾ 4.5 hours ನಿಮಗೆ ಆರಾಮಾಗಿ ರೆಕಾರ್ಡಿಂಗ್ ಮಾಡ್ಬೋದು. ಮಸ್ತ್ ಅಲ್ವಾ ಫ್ರೆಂಡ್ಸ್? 4 hours ಇಟ್ಕೊಳ್ಳಿ, ಸೂಪರಾಗಿ ರೆಕಾರ್ಡಿಂಗ್ ಮಾಡ್ಬೋದಲ್ಲ. ಓಕೆ, ಸೂಪರಾಗಿ ಬ್ಯಾಟ್ರಿ ಬ್ಯಾಕಪ್ ಅಂತೂ ನನಗೆ ತುಂಬ ಅಂದರೆ ತುಂಬ ಇಷ್ಟ ಆಯ್ತು ಅಂತಲೇ ಹೇಳ್ಬೋದು. ನನಗೆ ತುಂಬ ಇಂಪ್ರೆಸ್ ಮಾಡ್ತು. ಮತ್ತು ನಾಯ್ಸ್ ಕ್ಯಾನ್ಸಲೇಷನ್ ಬಗ್ಗೆ ಮಾತನಾಡಬೇಕಂತ ಅಂದರೆ ಹೇಳಿದ್ನಲ್ಲ, 1 ಸ್ಟೇಜ್ ನಾಯ್ಸ್ ಕ್ಯಾನ್ಸಲೇಷನ್ ಇದೆ. ಅದು ಬಂದ್ಬಿಟ್ಟು 70 decibelsವರೆಗೂ ನಾಯ್ಸ್ ಕ್ಯಾನ್ಸಲೇಷನ್ ಮಾಡುತ್ತೆ. ಓಕೆ, ನಾನು ಔಟ್ಡೋರ್ ಹೋಗ್ನಲ್ಲ, ನಾನು ಈ ರೀತಿ ಹಿಂದೆ ಬರ್ತದಾಗ ಅದು ಕರೆಕ್ಟಾಗಿ ಒಂದು ಸ್ವಲ್ಪ ಸಿಗ್ನಲ್ ತೊಗೊಳುತ್ತೆ. ಆದರೆ ನಾನು ಹಿಂದೆ ಹೋಗ್ತಾ ಒಂದು ಸ್ವಲ್ಪ ಕಟ್ ಆಗುತ್ತೆ. ಅದೊಂದು ಮೈನಸ್ ಪಾಯಿಂಟ್ ಅಷ್ಟೇ. ಆದರೆ ಯಾರ ಪ್ರ್ಯಾಂಕ್ ಮಾಡ್ತಾರೆ ಅಥವಾ ವ್ಲಾಗ್ ಮಾಡ್ತಾರೆ, ಒಂದು 40 to 30 ಮೀಟರ್ ಡಿಸ್ಟೆನ್ಸ್ ಆದರೆ ಸೂಪರ್ ಆಗಿರುತ್ತೆ, ಆರಾಮಾಗಿ ರೆಕಾರ್ಡಿಂಗ್ ಮಾಡ್ಬೋದು. ನಾಯ್ಸ್ ಕ್ಯಾನ್ಸಲೇಷನ್ ಆನ್ ಮಾಡ್ಕೊಂಡು ಮಾಡಿದ್ರೆ ಚಿಂದಿ ಆಗಿರುತ್ತೆ ಅಂತ ಹೇಳ್ಬೋದು. ಓಕೆ, ಈಗ ಪ್ರೈಸ್ ರಿವೀಲ್ ಮಾಡುವ ಸಮಯ ಬಂದಿದೆ. ಈ ಪ್ರೈಸ್ ಎಷ್ಟು ಬರುತ್ತೆ ಅಂತ ಕೇಳ್ಬೋದು ಈ ಪರ್ಟಿಕ್ಯುಲರ್ ಮೈಕ್ ಮೇಲೆ. ಈ ಪ್ರೈಸ್ ಬಂದ್ಬಿಟ್ಟು ಆನ್ಲೈನಲ್ಲಿ ಬಂದಾಗ ನೀವು ಫಸ್ಟ್ ಮಿನಿ ಕಾಂಬೋ ಬಗ್ಗೆ ಮಾತನಾಡ್ಬೇಕಂತ ಅಂದ್ರೆ ಒಂದು 15,000 ಆಗುತ್ತೆ. ಆಮೇಲೆ 16,000, 18,000 ಅಂದರೆ 17,500. ಸೊ ಈ ರೀತಿ ಒಂದು ಪ್ರೈಸಿಂಗ್ ಎಲ್ಲ ಇರುತ್ತೆ. ಓಕೆ, ಆನ್ಲೈನ್ ಪರ್ಚೇಸ್ ಮಾಡೋಕೆ ಹೋಗ್ಬೇಡಿ. ಬೇಕಾದ್ರೆ ನಿಮಗೋಸ್ಕರ ಪರ್ಚೇಸ್ ಮಾಡಿ ಕೊಡ್ತೀವಿ. ನಿಮ್ಮ ಪರ್ಟಿಕ್ಯುಲರ್ ಪ್ಲೇಸ್ಗೆ ಬೇಕಾದ್ರೆ ಡೆಲಿವರ್ ಮಾಡ್ತೀವಿ. ಕೇವಲ 12,500 ಆಗುತ್ತೆ. ಸೊ ಕಾಂಟ್ಯಾಕ್ಟ್ ಮಾಡಿ ಫಾರ್ ಮೋರ್ ಡೀಟೇಲ್ಸ್. ಕೆಳಗಡೆ ನಂಬರ್ ಕೊಟ್ಟಿರ್ತೀನಿ, 9916156618. ಜಸ್ಟ್ ವಾಟ್ಸಪ್ ಮಾಡಿ, ಪ್ರೈಸಿಂಗ್ ಏನಿದೆ, ಡೀಟೇಲ್ಸ್ ಇದೆ ತಿಳ್ಕೊಳ್ಳಿ. ಅವಾಗ ನಿಮ್ಮ ಲೊಕೇಶನ್ ಕೊಡಿ, ಆರ್ಡರ್ ಮಾಡಿ 12,500 rupees ಪೇ ಮಾಡಿ. ಓಕೆ, ನಿಮ್ಮ ಪರ್ಟಿಕ್ಯುಲರ್ ಲೊಕೇಶನ್ಗೆ ಈ ಪರ್ಟಿಕ್ಯುಲರ್ ಹೋಲಿಲ್ಯಾಂಡ್ ಲಾರ್ಕ್ M2S ಮೈಕ್ನ
ಡೆಲಿವರ್ ಮಾಡ್ತೀವಿ ಫ್ರೆಂಡ್ಸ್. ಯೂಟ್ಯೂಬರ್ಸ್ಗೆ ಎಸ್ಪೆಷಲಿ ವ್ಲಾಗ್ ಯಾರ್ಯಾರು ಮಾಡ್ತಾರೆ, ಪ್ರ್ಯಾಂಕ್ ಯಾರ್ಯಾರು ಮಾಡ್ತಾರೆ, ಈ ಮೈಕು ತುಂಬ ಅಂದರೆ ತುಂಬ ವರ್ತ್ ಇದೆ. ಆರಾಮಾಗಿ ನೀವು ಪರ್ಚೇಸ್ ಮಾಡ್ಬೋದು. ಎಸ್ಪೆಷಲಿ ನಮ್ಮ ಮಮ್ಮಿಗೋಸ್ಕರ ಪರ್ಚೇಸ್ ಮಾಡಿದ್ದು, ಬಿಕಾಸ್ ವ್ಲಾಗ್ಸ್ ಮಾಡ್ತಾ ಇರ್ತಾರೆ. ಆ ಪರ್ಟಿಕ್ಯುಲರ್ ನಾಯ್ಸ್ ಏನಿದೆ ಅದೆಲ್ಲ ತುಂಬ ಜಾಸ್ತಿ ಇರುತ್ತೆ. ಅದಕ್ಕೋಸ್ಕರ ನಾರ್ಮಲ್ ಮೈಕಲ್ಲೆಲ್ಲ ರೆಕಾರ್ಡ್ ಮಾಡಿದಾಗ, ಆದರೆ ಇದರಲ್ಲಿ ನಾಯ್ಸ್ ಕ್ಯಾನ್ಸಲೇಷನ್ ಇದೆ, ಅಪ್ಗ್ರೇಡೆಡ್ ಅಡ್ವಾನ್ಸ್ಡ್ ಇದೆ. ಅದ್ರಗೋಸ್ಕರ ಈ ಮೈಕ್ನೇ ಪರ್ಚೇಸ್ ಮಾಡಿ. ನನಗೆ ಕೇಳಿದ್ರೆ ಮೈಕ್ ಪರ್ಚೇಸ್ ಮಾಡಬೇಕಾ, ಹಾಲಿಲ್ಯಾಂಡ್ ಕಂಪನಿಲೇ ಮಾಡಿ. ಬಿಕಾಸ್ ಬೆಸ್ಟ್ ಅಂತಲೇ ಹೇಳ್ಬೋದು. ಕಮ್ಮಿ ಪ್ರೈಸ್ಗೆ ನಿಮಗೆ ಒಂದು ಬೆಟರ್ ಫೀಚರ್ಸ್ ಕೊಡ್ತಾರೆ. ಅದ್ರಗೋಸ್ಕರ ಫ್ರೆಂಡ್ಸ್ ಇಷ್ಟ ಆಯ್ತು ಈ ವಿಡಿಯೋ ಬಗ್ಗೆ. ಐ ಹೋಪ್ ನಿಮಗೆ ಡೀಟೇಲ್ ಆಗಿ ಇನ್ಫಾರ್ಮೇಷನ್ ಸಿಗ್ತಾ ಅಂತ ಅನ್ಕೊಂಡಿದ್ದೀನಿ. ಈ ರೀತಿ ವಿಡಿಯೋಸ್ ಬೇಕಂತ ಅಂದರೆ ದಯವಿಟ್ಟು ನನಗೆ ಪ್ರೋತ್ಸಾಹ ನೀಡಿ. ಹೇಗೆ ಅಂದರೆ ಸಿಂಪಲ್, ಜಸ್ಟ್ ನೀವು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿದ್ರೆ ಇಷ್ಟ ಫ್ರೆಂಡ್ಸ್. ಇಷ್ಟು ಮಾಡಿದ್ರೆ ನನಗೆ ದೊಡ್ಡ ಪ್ರೋತ್ಸಾಹ ನೀಡ್ತೀರಾ. ದಯವಿಟ್ಟು ಕನ್ನಡ ಬೆಳೆಸಿ ಮತ್ತು ಕನ್ನಡ ಉಳಿಸಿ. ಇಲ್ಲಿಗೆ ವಿಡಿಯೋ ಮುಗಿಸ್ತಾ ಇದ್ದೀನಿ. ಜೈ ಕರ್ನಾಟಕ, ಒಂದೇ ಮಾತರಂ. ಶುಭ ದಿನ ಫ್ರೆಂಡ್ಸ್. ಮುಂದೆ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್.